ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಡಿಲೇ ಆಗಿದ್ದಕ್ಕೆ ಮೊದಲನೇದಾಗಿ ಸಾರಿ ಕೇಳ್ತೀನಿ. ಬಂದಿರೋಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ಥ್ಯಾಂಕ್ಸ್. ಹಲೋ 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 ಸೊ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಮುಹೂರ್ತ ಮತ್ತು ಪೋಸ್ಟ್ ಟೈಟಲ್ ಲಾಂಚ್ ಎರಡು ಒಟ್ಟಿಗೆ ಇಟ್ಕೊಂಡಿದ್ವಿ. ಎಲ್ರಿಗೂ ಖುಷಿಯಾಗಿದೆ ಅಂತ ನಾನು ಭಾವಿಸ್ತೀನಿ. ಇಲ್ಲಿ ಇವತ್ತು ಇದ್ರು ಅವ್ರಿಗೆ ತುಂಬ ಕುರೇಶಿ ಅವರಿಗೆ ಆ್ಯಂಡ್ ಧ್ರುವ, ನಾನು ಅವನ ಜರ್ನಿ ಆಲ್ಮೋಸ್ಟ್ ಒಂದು 20 ವರ್ಷದಿಂದ ನಾನು ಇಬ್ಬರು ಒಂದೇ ಸ್ಕೂಲಲ್ಲಿ ಓದ್ತಾ ಇದ್ವಿ. ಸೊ ಅಲ್ಲಿಂದ ಇಲ್ಲಿ ಬಂದು ವಿಶ್ ಮಾಡಿ ಹೋಗೋದಕ್ಕೆ ತುಂಬ ಥ್ಯಾಂಕ್ಸ್. ಯೋಗಿ ಅವರ ಒಂದು ವಿಷನ್ ಇದೆ ಅನ್ಸುತ್ತೆ. ಆಲ್ಸೋ ಡೆಡಿಕೇಟೆಡ್ ಟು ಬೈಕ್ ಲವರ್ಸ್ ಅಂತ ಕೂಡ ಇದೆ. ಎಲ್ಲರಿಗೂ ಸೀಮಿತವಾಗಿರುವಂಥ ಒಂದು ಸಿನಿಮಾ, ಇಂಥವ್ರಿಗೆ ಅಂತ ಅಲ್ಲ, ಸಾಕಷ್ಟು ವಿಷಯಗಳನ್ನ ಹೇಳಕ್ ಹೊರಟಿದ್ದೀವಿ ಈ ಸಿನಿಮಾದಲ್ಲಿ. ಆ್ಯಂಡ್ ನನಗೆ ಆಲ್ಮೋಸ್ಟ್ 2 ವರ್ಷ ದೊಡ್ಡದಲ್ಲಿ ಒಂದು ಮುಹೂರ್ತ ಮಾಡಿ ಒಂದು ಸಿನಿಮಾ ಮಾಡಿದ್ದು. ಆ್ಯಂಡ್ ಅದು ಒಂದು ರೀಸನ್ ಕೂಡ, ಏನಾದ್ರು ಒಂದು ಪ್ರಯತ್ನ ಪಡಬೇಕಲ್ಲ. ಸೊ ಹಾಗಾಗಿ ಆಯಿತು, ಏನೇ ಮಿಸ್ಟೇಕ್ಸ್ ಹಾಕಿರೋ ದಯವಿಟ್ಟು ಕ್ಷಮೆ ಇರಲಿ. ಆ್ಯಂಡ್ ನಮ್ಮ ಡೈರೆಕ್ಟರ್ ತುಂಬ ಒಳ್ಳೆ ಈ ಸಿನಿಮಾ ಹೇಳಕ್ ಹೊರಟಿದ್ದೆ. ಸಪೋರ್ಟಿವ್ ಆಗಿ ಸಾಜಿದ್ ಕುರೇಶಿ ಸರ್ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಆ್ಯಂಡ್ ಆಕಾಂಕ್ಷ ಅವರು ಮೊದಲನೇ ಸಿನಿಮಾ ಇದು ಕನ್ನಡದಲ್ಲಿ ಆಕ್ಟ್ ಮಾಡ್ತಾರೆ. ಆ್ಯಂಡ್ ವೆಲ್ಕಮ್ ಆಕಾಂಕ್ಷ ನಿಮಗೆ. ಪ್ರೊಡ್ಯೂಸರ್ ಅವರು ಕೂಡ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ನಮ್ಮ ಸಿನಿಮಾಟೋಗ್ರಾಫರ್ ಸಂಕೇತ್, ಈಗಾಗಲೇ ತುಂಬ ದೊಡ್ಡ ದೊಡ್ಡ ಸಿನಿಮಾ ಇಲ್ಲಿ. ಸೊ ಇದು ಕೂಡ ಆ್ಯಕ್ಚುಲಿ ನಾನು ಅವನು ಹಳೆ ಪರಿಚಯನೇ. ಸೊ ಇದು ಮೊದಲನೇ ಸಿನಿಮಾ ನಾವಿಬ್ಬರು ಮಾಡ್ತಿರೋದು. ಆ್ಯಂಡ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅವರು ಕೂಡ ವಂಡರ್ಫುಲ್ ಮ್ಯೂಸಿಕ್ನ ಕೊಟ್ಟಿದ್ರು ಈ ಮುಂಚೆ ಮಾದೇವ ಸಿನಿಮಾದಲ್ಲಿ, ನನಗೂ ಇಷ್ಟ ಆಗಿತ್ತು. ಆ್ಯಂಡ್ ಈಗ ಅವ್ರ ಜೊತೆ ಕೆಲಸ ಮಾಡ್ತಿರೋದು ಕೂಡ ತುಂಬಾ ಖುಷಿ ಆಗ್ತಿದೆ. ಆ್ಯಂಡ್ ಇಲ್ಲಿ ಬಂದಿರೋ ಎಲ್ರಿಗೂ ತುಂಬ ಥ್ಯಾಂಕ್ಸ್, ಥ್ಯಾಂಕ್ ಯು ಸೊ ಮಚ್. ಎಷ್ಟು ಬಾಟ್ಲ್ ಕೈಗೆ ಸಿಗುತ್ತೋ ಎಲ್ಲ ತೊಗೊಂಡು ಹಾಕೊಂಡ್ವಿ ಸರ್ ಅವತ್ತು. ಜಸ್ಟ್ ಬಿಕಾಸ್ ಅವನಲ್ಲಿ ಏನು ತುಂಬ ನೋವಿದೆ ಅನ್ನೋದನ್ನು ಒಂದು ಕನ್ವೆ ಮಾಡಬೇಕಿತ್ತು ನಾವು ಈ ಒಂದು ಪೋಸ್ಟರ್ ಮುಖಾಂತರ. ಸೊ ಹಾಗಾಗಿ ಅದಾಯಿತು. ಆ್ಯಂಡ್ ಫಾರ್ ಎವರ್ ಯಾವುದೇ ಒಂದು ವಸ್ತುನಾಗಲಿ ಅಥವಾ ಯಾವುದೇ ಒಂದು ವ್ಯಕ್ತಿನಾಗಲಿ ನಾವು ತುಂಬ ಇಷ್ಟಪಟ್ಟಾಗ ಫಾರ್ ಎವರ್ ನಾವು ಅವ್ರ ಜೊತೆ ಟ್ರಾವೆಲ್ ಮಾಡಬೇಕು ಅಂತ ಅನ್ಕೋತೀವಿ. ಸೊ ಅದೊಂದು ಸೈನ್, ಅದಕ್ಕೋಸ್ಕರ ಅದು ಸರ್. ಬೈಕ್ ಇದೆ, ಲವ್ ಇದೆ, ಪ್ರತಿಯೊಂದು ಸರ್, ಎಲ್ಲದನ್ನು ಅಂದರೆ ಮಿಕ್ಸ್ಡ್ ಎಮೋಷನ್ಸ್ ಆ ಥರದ್ದು ಹೋಗ್ತಾ ಇರುತ್ತೆ. ಆ್ಯಂಡ್ ಚೆನ್ನಾಗಿದೆ ಅದು. ಅವ್ರು ಹಿಂಗಿರಲ್ಲ ಮೇಡಮ್, ನಾವು ನೋಡಿಲ್ಲ ಆ ಥರ ಇರ್ತಾರೆ ಅಂತ. ಬಟ್ ಬೈಕ್ ತೊಗೊಂಡು ಆಚೆ ಬಂದಾಗ ನೋಡಿದ್ದೀನಿ ಅವ್ರನ್ನ. ಸೊ ಅವ್ರ ಫೀಲಿಂಗ್ ಹೋದಾಗ ಹೆಂಗಿರ್ತಾರೆ ಗೊತ್ತಿಲ್ಲ ನನಗೆ. ಸೊ ಈ ಥರನೂ ಇರ್ಬೋದಲ್ಲ ಅಂತ, ಯಾಕಂದರೆ ಲವ್ ಫೇಲಿಯರ್ ಅದು ಇದು ಏನೋ ಒಂದು ಇರುತ್ತೆ ಅವ್ರಿಗೆ. ಆ ಥರದ್ದು ವಿಷಯ ಏನೋ ಹೇಳಕ್ಕೆ ಹೊರಟಿದ್ವಿ. ಅದೆಷ್ಟು ಮಟ್ಟಕ್ಕೆ ಕನ್ವೆ ಆಗುತ್ತೆ ಅದು ಎಲ್ಲರಿಗೂ ಬಿಟ್ಟಿದ್ದು. ಮಾಡಬೇಡಿ ಅಂತಾನೆ ಮೇಡಮ್ ಹೇಳೋದು. ಬಟ್ ಈ ಥರದ್ದೇನೋ ಒಂದು ಅವಸ್ಥೆ ಮಾಡಬೇಡಿ ಅಂತ ಹೇಳ್ತೀವಿ. ಬಟ್ ಸಿನಿಮಾ ತೋರಿಸ್ಬೇಕಲ್ಲ, ಏನಾದ್ರು ನಾವು ತೋರಿಸಿಲ್ಲ ಅಂದ್ರೆ ಆಗಲ್ವಲ್ಲ. ಥ್ರೂ ಔಟ್ ಇಲ್ಲ, ಕೆಲವೊಂದು ಸನ್ನಿವೇಶದಲ್ಲಿ ಮಾತ್ರ ಬಂದು ಹೋಗುತ್ತೆ. ಥ್ರೂ ಔಟ್ ಅಂತೂ ಡೆಫಿನೆಟ್ಲಿ ಇಲ್ಲ. ಬಿಕಾಸ್ ತುಂಬ ಬ್ಯೂಟಿಫುಲ್ ಆಗಿರೋ ಒಂದು ಸ್ಟೋರಿ ಇದೆ. ಸೊ ಸಿನಿಮಾ ನೋಡ್ತಾ ನೋಡ್ತಾ ಹಂಗೆ ಕನೆಕ್ಟ್ ಆಗ್ತೀವಿ. ಆ್ಯಂಡ್ ಅಂದರೆ ತುಂಬ ಇಷ್ಟಪಟ್ಟಿರೋ ಒಂದು ವ್ಯಕ್ತಿ ಆಗಲಿ ಅಥವಾ ವಸ್ತು ಆಗಲಿ ನಮ್ಮಿಂದ ದೂರ ಆದಾಗ ಎಷ್ಟು ನೋವಾಗತ್ತೆ ಅಂದರೆ ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ. ಕೆಲವರು ಅವ್ರ ಪಾಡಿಗೆ ಒಬ್ಬರೇ ಎಲ್ಲೋ ಟ್ರಾವೆಲ್ ಮಾಡಿರ್ತಾರೆ, ಇನ್ನೊಬ್ಬರು ಅವ್ರು ತುಂಬ ಆಪ್ತವಾಗಿರೋವ್ರ ಜೊತೆ ಆಚೆ ಇರ್ತಾರೆ. ಸೊ ಆ ಥರದ್ದು ಆ ಡೈರೆಕ್ಟರ್ ಕೇಳಬೇಕು, ನನಗೆ ಐಡಿಯಾ ಅಲ್ಲ. ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಕೇಳಿದ್ರೆ ಗೊತ್ತಾಗತ್ತೆ. ಒಳ್ಳೆ ಕ್ವಶನ್ ಆಗ್ತದೆ ಇರುತ್ತೆ, ಅದೆಲ್ಲ ಇನ್ನು ಬರ್ತಾ ಬರ್ತಾ ಗೊತ್ತಾಗತ್ತೆ. ಸೊ ಒಟ್ಟಿಗೆ ಮುಹೂರ್ತದಲ್ಲಿ ಎಲ್ಲ ವಿಷಯ ಹೇಳೋಕ್ಕಾಗಲ್ಲ. ಹೇರ್ ಸ್ಟೈಲು ಯಾಕೆ ಡೌಟ್ ಇವಾಗ ಇದೆ, ತುಂಬ ವ್ಯತ್ಯಾಸ ಇದೆ, ಬರುತ್ತೆ, ಅದು ಲುಕ್ ಬರುತ್ತೆ. ಸೊ ಆ ಥರದ್ದು ಇರುತ್ತೆ. ಒಂದು ಸಾಕಷ್ಟು ಲುಕ್ಗಳಲ್ಲಿ ನೋಡ್ಬೋದು ಈ ಸಿನಿಮಾದಲ್ಲಿ. ಸೊ ಇನ್ನೂ ಎಲ್ಲ ಪ್ಲಾನಿಂಗ್ ನಡೀತಾ ಇದೆ. ಸೊ ಅದು ಆಗತ್ತೆ, ಹೇಳ್ತಾರೆ ಅವ್ರು ಹೇಳಿದ್ರೆ ಅದು ತುಂಬ ಒಳ್ಳೆಯದು ಸರ್. ಇರುತ್ತೆ ಸರ್, ಬೈಕ್ ಅಂತ ಅಂದಮೇಲೆ ಡೆಫಿನೆಟ್ಲಿ ನಾವು ಟೈಟಲ್ನ ರಿವೀಲ್ ಮಾಡಿದ್ದು ಕೂಡ ಒಂದು ಟ್ಯಾಂಕ್ ಮೇಲೆ. ಸೊ ಬೈಕ್ ಡೆಫಿನೆಟ್ಲಿ ಇರುತ್ತೆ, ಟ್ರಾವೆಲಿಂಗು ಇರುತ್ತೆ. ತುಂಬ ಹತ್ರ ಆಗುತ್ತೆ ಸರ್ ಇದು ಸಿನಿಮಾ ನೋಡಿದಾಗ. ಇಷ್ಟಪಡ್ತೀರಾ. ಸೊ ಆ ಒಂದು ಬಿಲೀಫ್ ತುಂಬ ಇದೆ ನಮಗೆ. ಇದನ್ನ ಇವಾಗಲೇ ಹೇಳೋದಕ್ಕಾಗಲ್ಲ. ನಾವು ಎಕ್ಸ್ಪ್ರೆಸ್ ಮಾಡೋ ವಿಷಯಗಳನ್ನ ಇವಾಗ ಹೇಳ್ಬಿಟ್ರೆ ಅದಷ್ಟಾಗಲ್ಲ. ಕೆಲವೊಂದು ವಿಜುವಲಿನೂ ನಾವು ತೋರಿಸ್ಬೇಕಾಗತ್ತೆ. ಸೊ ವಿಜುವಲಿ ಬಂದಾಗ ಎಲ್ರಿಗೂ ಅದು ಕನೆಕ್ಟ್ ಆಗುತ್ತೆ. ಆ ಥರ ಕುಡ್ಕ ಯಾರು ಬೇಕಾದರೂ ಆಗ್ಬೋದಲ್ಲ, ಓದ್ದವನೇ ಅಂತಲ್ಲ. ಸೊ ಅದು
ಏನು ಮಾಡೋಕ್ಕಾಗಲ್ಲ. ಅದು ಯಾರು ಬೇಕಾದ್ರೂ ಕುಡಿಬೋದು, ಯಾರು ಬೇಕಾದ್ರೂ ಸೇದ್ಬೋದು. ಅದು ಅವ್ರಿಗೆ ಬಿಟ್ಟಿದ್ದು. ಬೇಡ ಅಂದರೆ ಬಿಸಾಕ್ತಾರೆ, ಇಲ್ಲಾಂದರೆ ಸೇರ್ತಾರೆ, ಮಾಡ್ತಾರೆ ಆ ಥರ. ಬೈಕ್ ಇಷ್ಟ ಆ ಥರ ಎಲ್ಲ ಯಾವತ್ತೂ ಮಾಡಿಲ್ಲ ನಾನು. ಅದನ್ನು ಕೇಳಬೇಡಿ ಆಮೇಲೆ. ಇಷ್ಟೊಂದೆಲ್ಲ ಫೀಲಿಂಗ್ ಹೋಗಿಲ್ಲ ಲೈಫಲ್ಲಿ. ನಾನು ಕೇಳಿದ್ದೆಲ್ಲ ನನಗೆ ಸಿಕ್ಕಿದೆ, ಪಟ್ಟಿದ್ದೆಲ್ಲ ನನಗೆ ಸಿಕ್ಕಿದೆ. ಸೊ ನಂದು ಆ ಥರದ್ದು ಯಾವುದೋ ಫೀಲಿಂಗ್ ಸಿಕ್ಕಿತ್ತು. ನನ್ನ ಹತ್ರನೂ ಒಂದು ಸೂಪರ್ ಬೈಕ್ ಆ್ಯಂಡ್ ಅದಕ್ಕೇ ನನಗೆ ಇದು ಕನೆಕ್ಟ್ ಆಗಿದ್ದು ಸಿನಿಮಾ. ಅದು ಕೊಟ್ಬಿಟ್ಟೆ ಅಂಕಲ್. ಆಕ್ಸಿಡೆಂಟ್ ಆಯಿತು ಅಂದ್ಬಿಟ್ಟು ಆ ಬೈಕ್ನು ಕೊಟ್ಬಿಟ್ಟೆ ಅದು. ಹೌದು ಹೌದು. ಮತ್ತೆ ಜ್ಞಾಪಿಸ್ತಾ ಇದ್ದೀರಾ ನೀವು ನೋಡಿ. ನಮ್ಮಮ್ಮ ಕಪಾಳ ಕೊಡ್ದಿದ್ದೆಲ್ಲ ಜ್ಞಾಪಿಸ್ತಾ ಇದ್ದೀರಾ. ಸರಿ ಆಯ್ತು, ಥ್ಯಾಂಕ್ ಯು ಥ್ಯಾಂಕ್ ಯು. ಸೊ ಈ ಥರದ್ದೇ ಮೆಮೊರೀಸ್ ಅಲ್ಲ ಸರ್. ಹಾಯಬೂಸ ಬೈಕ್, ಹಾಯಬೂಸ. ನಮಗೆ ಲವ್ ಆ್ಯಕ್ಷನ್ ಅದು ಇರುತ್ತೆ. ಇನ್ನೊಂದು ವಿಷಯ, ಅದನ್ನು ನೆಕ್ಸ್ಟ್ ಮೀಟಲ್ಲಿ ನಾವು ಅದನ್ನು ಹೇಳ್ತೀವಿ ನಿಮಗೆ. ನಾಳೆ ಬೆಳಗ್ಗೆಯಿಂದ ಶೂಟಿಂಗ್ ಶುರು. ಅಂದರೆ ನಾಳೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 6 o'clock ಕಾಲ್ ಶೀಟ್ ಇದೆ. ಸೊ ನಾಳೆ ಆಲ್ಮೋಸ್ಟ್ ಬ್ಯಾಂಗ್ಳೂರಲ್ಲೇ ಇಡೀ ದಿನ ಇರ್ತೀವಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಆಯ್ತಲ್ಲ.